3 ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿದ್ದ ನವ ವಿವಾಹಿತೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮನೆಯಲ್ಲೇ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಶ್ವೇತಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ನಿವಾಸಿ 25 ವರ್ಷದ ಶ್ವೇತಾ ಡೆತ್ ನೋಟ್ ಬರೆದಿಟ್ಟು ನೇಣಿಗೆ ಶರಣಾಗಿದ್ದಾರೆ. ನನ್ನ ಸಾವಿಗೆ ಗಂಡ ಮತ್ತು ಅವನ ಅಕ್ಕ ಕಾರಣ ಅಂತ ಹೇಳಿ ಡೆತ್ ನೋಟ್ನಲ್ಲಿ ಶ್ವೇತಾ ಉಲ್ಲೇಖ ಮಾಡಿದ್ದಾರೆ. ಮೃತ ದುರ್ದೈವಿ ಶ್ವೇತಾಳನ್ನು ಕಳ್ಕೊಂಡು ಅವರ ಕುಟುಂಬಸ್ಥರ ಆಕ್ರಂದನ. ಮತ್ತೊಂದು ಕಡೆ ಶ್ವೇತಾ ಬರೆದಿರುವಂತಹ ಡೆತ್ ನೋಟ್, ನನ್ನ ಸಾವಿಗೆ ನನ್ನ ಗಂಡ ಮತ್ತು ಅವನ ಅಕ್ಕ ಕಾರಣ. ನನಗೆ ಬಹಳ ಹಿಂಸೆ ಕೊಡ್ತಾ ಇದ್ರು. ಇನ್ಮೇಲೆ ನನಗೆ ಬದುಕೋಕೆ ಸಾಧ್ಯವಾಗದಷ್ಟು ಮಟ್ಟಿಗೆ ನಾನು ನೊಂದು ಹೋಗಿದ್ದೀನಿ. ನಾನೇನಾದರೂ ಸತ್ತರೆ ಅವರಿಬ್ಬರಿಗೂ ಕೂಡ ಶಿಕ್ಷೆ ಆಗಬೇಕು, ಶಿಕ್ಷೆಯನ್ನು ಕೊಡಿಸಿ ಅಮ್ಮ ಅಂತ ಹೇಳಿ ತಮ್ಮ ತಾಯಿಯ ಹೆಸರನ್ನು ಅಲ್ಲಿ ಉಲ್ಲೇಖ ಮಾಡಿ ಶ್ವೇತಾ ಅವರು ಡೆತ್ ನೋಟನ್ನು ಬರೆದಿಟ್ಟಿದ್ದಾರೆ. ನನ್ನ ಮಗಳ ಸಾವಿಗೆ ಪತಿ ಮೂರ್ತಿನೇ ಕಾರಣ. ಗಂಡ ಪ್ರತಿದಿನ ಟಾರ್ಚರ್ ಕೊಡ್ತಿದ್ದ, ಪ್ರತಿದಿನ ಹೊಡೆಯೋದು ಬಡಿಯೋದು ಮಾಡ್ತಾ ಇದ್ದ. ನನಗೆ ಕಾಲ್ ಮಾಡಿ ನನ್ನಿಂದ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ಲು ಶ್ವೇತಾ. ಇಬ್ಬರು ಅಕ್ಕಂದಿರಿಗೆ ಅದ್ಧೂರಿಯಾಗಿ ಮದುವೆ ಮಾಡಿದ್ದಾರೆ. ನೀನ್ ಹೋಗಿ ಏನಾದ್ರೂ ಕೇಳು ಅಂತ ಕಿರುಕುಳ ಕೊಡ್ತಿದ್ದ. ನಾನು ಮಗಳಿಗೆ ಪಿಜಿಯಲ್ಲಿರುವಂತೆ ಹೇಳಿದ್ದೆ, ಅಷ್ಟರಲ್ಲೇ ಈ ರೀತಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾಳೆ ಅಂತ ಮೃತ ಶ್ವೇತಾಳ ತಾಯಿ ಕಣ್ಣೀರಿಟ್ಟಿದ್ದಾರೆ. ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಗೋಳಾಡ್ತಿದ್ದಾರೆ. ಮದುವೆ ಮಾಡ್ಕೊಂಡಾಗಿಂದ ನಾ ಬಂದ್ಮೇಲೆ ಕರೆದ್ವಿ, ಬಾರವ್ವ ಅಂತ. ಬರ್ತೀನಿ ಅಂತ ಹೇಳ್ದ, ಬರ್ತೀನಿ ಕಣಮ್ಮ ಬರ್ತೀನಿ ಅಂತ ಹೇಳಿದ್ಲು. ಒಂದು ದಿವಸ ಬರ್ತೀನಿ ಅಂತ ನಾನು ಒಂದ್ಸರಿ ಬಂದು ನೋಡ್ಕೊಂಡು ಹೋದ್ಮೇಲೆ ಹುಡುಗಿಗೆ ಟಾರ್ಚರ್ ಕೊಡೋಕೆ ಶುರು ಮಾಡ್ಕೊಂಡ. ನಾನು ಬಂದು ಒಂದ್ಸರಿ ನೋಡ್ಕೊಂಡು ಹೋದ್ಮೇಲೆ ನೀನು ಇಬ್ಬರು ಅಕ್ಕರಿಗೆ ಮದುವೆ ಮಾಡಿ ಎಲ್ಲ ಮಾಡಿಸಿ ಕೊಟ್ಟಿದ್ದಾರೆ, ಬೇಕಾದಾಗ ಕೊಟ್ಟಿದ್ದಾರೆ, ಮಾಡಿದ್ದಾರೆ ಕಣೆ, ನಿನಗೆ ಯಾಕೆ ಕೊಡಲ್ಲ? ನೀನು ಕೇಳೆ ಅವ್ರನ್ನ, ನೀನು ಇಸ್ಕೊಳ್ಳೆ, ನೀನು ಮಾಡೇ ಟಾರ್ಚರ್ ಹುಡುಗಿಗೆ ದುಡ್ಡು ಇಸ್ಕೊಂಡು ಬಾರೆ ಒಡವೆ ಮಾಡಿಸಿ. ನನಗೆ ಒಡವೆ ಮಾಡಿಸ್ಕೊಡೆ, ಬೈಕ್ ಕೊಡ್ಸೆ ಅಂತ ಹುಡುಗಿ ಎಲ್ಲಿಂದ ಕೊಡಿಸ್ತಿತ್ತಪ್ಪ ಬೈಕ್ ಕೊಡಿಸ್ರಿ ಅಂತ ಹುಡುಗಿಗೆ ಟಾರ್ಚರ್ ಕೊಡ್ತಿದ್ನಂತೆ. ನಿಮ್ಮ ಅಮ್ಮರ ಹತ್ರ ವರದಕ್ಷಿಣೆ ಇಸ್ಕೊಬಾರೆ, ನಿಮ್ಮ ಅಕ್ಕರಿಗೆಲ್ಲ ಮಾಡಿಲ್ವೇನೆ ಅವರು ಅಂತ ಕೇಳ್ದ. ನಾನು ಕೇಳ್ದೆ, ಅದಕ್ಕೆ ನಾನೇ ನಿನಗೆ ಮದುವೆ ಮಾಡಿಕೊಟ್ಟಿದ್ದೇನಪ್ಪ ನಾನು ನಿನಗೆ ಕೊಡೋಕ್ಕೆ. ನಾನು ಬೇಕಾದಾಗ ನನ್ನ ಮಗಳಿಗೆ ಯಾವಾಗಾರು ನಾನು ಕೊಟ್ಕೊಳ್ತೀನಿ ಅಂತ ಹೇಳ್ದೆ. ನನಗಿಷ್ಟ ಆದಾಗ ನಾನು ಮಾಡ್ತೀನಿ ನನ್ನ ಮಗಳಿಗೆ, ನಿನ್ನನ್ನೇನೋ ಕೇಳಿ ಕೊಡಬೇಕು ನಾನು ಅಂತ ಅವನಿಗೆ ಹೇಳ್ದೆ ಕಣಪ್ಪ. ನಾನು ಹೇಳಿದ್ರು ನನ್ನ ಮಗಳನ್ನ ಕೇಳ್ದಂಗೆ ಗಾರ್ಮೆಂಟಿಗೆ ಹೋಗ್ತಿದ್ಲು, ಟ್ಯೂಷನ್ ಮಾಡ್ತಿದ್ಲು. ಟ್ಯೂಷನ್ ಮಾಡ್ಕೊಂಡು ಸಂಜೆ ಬಂದು 6-7 ಮಕ್ಕಳಿಗೆ ಕಂಪ್ಯೂಟರ್ ಕ್ಲಾಸು ಟ್ಯೂಷನ್ ಮಾಡ್ತಾ ಇದ್ಲು ಸರ್ ನನ್ನ ಮಗಳು. ಒಂದು ದಿನ ಆಚೆಗೆ ಹೋಗಿ ಕೆಲಸ ಮಾಡ್ದಳಲ್ಲ ಸರ್ ನನ್ನ ಮಗಳನ್ನ ನಾನು ಒಂದು ದಿನ ಹೊರಗಡೆ ಕಳಿಸ್ದವಳಲ್ಲ ನಾನು. ಸರ್ ಬೆಳಗ್ಗೆ 10 ಗಂಟೆಗೆ ಚೆನ್ನಾಗೆ ಫೋನ್ ಮಾಡಿ ಮಾತಾಡಿದ್ಲು. ಅಮ್ಮ ತಿಂಡಿ ತಿಂದ ಏನು ಮಾಡ್ತಾ ಇದೆಯೇ, ಫೋನೇ ಮಾಡಲಿಲ್ವಲ್ಲೇ ನನಗೆ ನೀನು ಅಂದ್ಲು. ಅವ್ವ ಶನಿವಾರ ಎಲ್ಲ ಡ್ಯೂಟಿ ಮಾಡಿ ಎಲ್ಲ ಹೋಗಿ ಬಂದೆ ಅಂದೆ, ಭಾನುವಾರ ಮಲಗಿರ್ತೀಯಲ್ಲೇ ನೀನೇ ಮಾಡಲಿ ಅಂತ ನಾನು ಸುಮ್ಮನಾದೆ ಕಣೆ ಅಂದೆ ಕಣಪ್ಪ. ನಾನು ಅಬ್ಬ ಹೇಳ್ಕೊಂಡಿದ್ಲು, ಅವನೊಂಥರ ಸೈಕೋ ಅಂತೆ, ಅವನು ಸೈಕೋ ಅಂತೆ. ವರದಕ್ಷಿಣೆ ಕೊಡಲಿಲ್ಲ, ಮದುವೆ ಮಾಡಿಕೊಡ್ಲಿಲ್ಲ, ಬಾರೆ ಹೋಗಿ ನಂಗೆಲ್ಲ ಅದನ್ನು ಕೊಡ್ಸೆ. ಅವಳು ಮನೆಯಿಂದ ಬರಬೇಕಾದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಬಂದಿದ್ಲು. ನಾವು ಅವಳು ಮದುವೆಗೆ ಅಂತ ದುಡ್ಡನ್ನು ಇಟ್ಟಿದ್ದೆ ಕಣಪ್ಪ ನನ್ನ ಮನೇಲಿ. ನಾವು ಅದನ್ನ ನೋಡ್ಕೊಂಡೇ ಇರಲಿಲ್ಲ. ಅವಳು ತಗೊಂಡು ಬಂದ್ರು ಅದು ಸಾಕಾಗಿಲ್ಲ ಅಂತ ಹೇಳಿ ನಾನು ಒಂದ್ಸರಿ ಬಂದು ಹೋದ್ಮೇಲಿಂದ ಟಾರ್ಚರ್ ಶುರು ಮಾಡ್ಕೊಂಡ ಹುಡುಗಿಗೆ. ಅಕ್ಕನೂ ಅಕ್ಕ ಇವನು ಇಬ್ರು ಟಾರ್ಚರ್ ಅಪ್ಪ. ಅಕ್ಕ ಫೋನಲ್ಲಿ ಹೇಳೋದು, ಇವನು ಮನೇಲಿ ಹುಡುಗಿಗೆ ಗೋಡೆಗೆ ಉಚ್ಚೋದು, ಕೈನೇ ಮುರಿಯೋದು, ಹಿಂಗೆಲ್ಲ. ಮದ್ವೆಗೆ ನಾನು ಬೇಡ ಅಂತ ಹೇಳಿದ್ದೆ ಕಣಪ್ಪ. ನನ್ನ ಮದ್ವೆ ಆಗಿ 2 ತಿಂಗಳಾದ್ರೂ ಎಲ್ಲೂ ಫೋಟೋ ಹಾಕ್ಬೇಡ ಕಣವ ಶ್ವೇತಾ, ನನ್ನ ಮಗಳು ನನ್ನ ಮನೆಗೆ ಬರ್ತಾಳೆ ಅಂತ ಭರವಸೆ ಇತ್ತು ಕಣ್ರಪ್ಪ. ಮದುವೆ ಆಗಿ ಫೋಟೋ ಎಲ್ಲೂ ಹಾಕ್ಬೇಡ ಕಣವ ಅಂತ ನಾನು ಊರೊಳಗಡೆ ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ. ನನ್ನ ಮಗಳು ಹೋಗಿದ್ದನ್ನ ಬಂದಿದ್ದನ್ನ 2 ತಿಂಗಳಾದ್ಮೇಲೆ ಹುಡುಗಿಗೆ ಟಾರ್ಚರ್ ಕೊಟ್ಟು, ನಿಮ್ಮಮ್ಮ ಇನ್ನೊಂದು ಮದುವೆ ಮಾಡ್ತಾಳೇನೆ ನನ್ನನ್ನು ಬಿಡಿಸಿ, ಆಕೆ ಇನ್ಸ್ಟಾಗ್ರಾಮಿಗೆ ಫೋಟೋ ಎಲ್ಲ ಹಾಕು ಅಂತ ಹೇಳಿ ಹುಡುಗಿನ ಫೋಟೋ ಎಲ್ಲ ಹಾಕ್ಸಿ ಜನಕ್ಕೆಲ್ಲ ಗೊತ್ತಾಗಂಗೆ ಪಬ್ಲಿಕ್ ಮಾಡ್ಬಿಟ್ಟ ಕಣಪ್ಪ. ಇಲ್ಲಿ ಅವ್ರ ಗಂಡ ಅವಳು ಮಾತ್ರ ಸರ್, ಅವರೆಲ್ಲ ಇಲ್ಲೇ ಸರೌಂಡಿಂಗ್ಸ್ ಅಲ್ಲಿ ಇದ್ದಾರೆ, ಸುತ್ತಮುತ್ತ ರಿಲೇಷನ್ಸ್ ಎಲ್ಲ. ಹುಡುಗರ ಅಪ್ಪ ಅಮ್ಮ ಊರಲ್ಲಿ ಇರ್ತಾರೆ. ಹುಡುಗಂದು ಏನೋ ಫೈನಾನ್ಸ್ ಕಂಪ್ನಿ ಕೆಲಸ ಮಾಡ್ತಾನೆ ಅಂತ ಹೇಳಿದ ಸರ್ ಅಷ್ಟೇ. ಅಮ್ಮ ಹೇಳಿದ್ದಾರೆ ಹಿಂಗೆಲ್ಲ ಮಾಡಬಾರ್ದು, ಚೆನ್ನಾಗಿ ನೋಡ್ಕೋಬೇಕು ಅಂತ.